ಗುರುಜಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಸಂಚಾರ ಮಾಡಲಿದ್ದಾನೆ. ಗುರುವಿನ ಆಧಿಪತ್ಯ ಹೊಂದಿರುವಂತಹ ಹಾಗೆ ಕೊನೆಯ ರಾಶಿಯಾಗಿರುವಂತಹ ಮೀನ ರಾಶಿಯವರ ಮೇಲೆ ಈ ಒಂದು ಗುರು ಸಂಚಾರ ಯಾವ ರೀತಿಯ ಪರಿಣಾಮ ಬೀರಲಿದೆ ಗುರುಜಿ? ಗುರುಬಲವನ್ನೇ ಊಹಿಸಿ ಹೇಳೋದಾದರೆ ಇವರಿಗೆ ಗುರುಬಲ ಬಂದೂ ಇಲ್ಲ ಹೋಗಿಯೂ ಇಲ್ಲ. ಈಗ ನ್ಯೂಟ್ರಲ್. ನ್ಯೂಟ್ರಲ್ ಅಂತಲ್ಲ, ಗುರುಬಲ ಇದ್ದಿರಲಿಲ್ಲ, ಹ್ಮ್. ಈಗ ಬಂದೂ ಇಲ್ಲ. ಸೊ ಗುರುವಿನ ಕಾರಣಕ್ಕಾಗಿ ಆ ಗುರುಬಲದೊಂದಿಗೆ ಹೊಂದಬಹುದಾದಂತಹ ಕೆಲವು ನಮ್ಮ ಪ್ರಿವಿಲೇಜಸ್ ಅಂತ ಏನು ಹೇಳ್ತೇವೆ, ಸೌಲಭ್ಯಗಳನ್ನು ನಾವು ಏನು ಪಡಿತೇವೆ ಅಂತ ಹೇಳ್ತೀವಿ, ಅದಕ್ಕೆ ಶೂನ್ಯವಾದಂತಹ ಕಾಲಘಟ್ಟ ಹೌದು. ಜೊತೆಗೆ ದೊಡ್ಡ ರೀತಿಯ ತೊಂದರೆ ಇವರಿಗೆ ಎದುರಿಸಬೇಕಾದಂಥದ್ದು ಯಾವುದಿದೆ ಅಂತಂದರೆ ಶನಿಕಾಟ ನಡೀತಾ ಇದೆ. ಶನಿಕಾಟದ 7.5 ವರ್ಷದ ಆ 7.5 ದಿನಗಳಲ್ಲಿ 2.5 ವರ್ಷಗಳು ಮುಗಿದಿವೆ. ಮೊನ್ನೆ ಮಾರ್ಚ್ 29ರಿಂದ ಇನ್ನೂ 5 ವರ್ಷಗಳ ದೀರ್ಘಕಾಲದ ಒಂದು ಕಾಟ ಇದೆ. ಇದು ಸ್ವಲ್ಪ ಸಮಸ್ಯೆಯನ್ನು ತರುವಂಥದ್ದು. ಹಾಗೆಯೇ ಇವರ ಈ ರಾಶಿಯಲ್ಲೇ ಇದ್ದಂತಹ ರಾಹು ಏನಾಗಿದ್ದಾನೆ, ಸ್ಥಾನ ಪಲ್ಲಟನ ಮಾಡಿ ಈಗ ಕುಂಭಕ್ಕೆ ಬಂದಿದ್ದಾನೆ, ಅಂದರೆ ನಷ್ಟದ ಮನೆಗೆ ಬಂದಿದ್ದಾನೆ. ವರ್ಚಸ್ಸನ್ನು ಕುಗ್ಗಿಸುವಂತಹ ಒಂದು ಸಂದರ್ಭವನ್ನು ನಿರ್ಮಿಸಿ ಹೋದಂತಹ ರಾಹು ಶನಿಕಾಟದ ದಿನಗಳಲ್ಲಿ ಆ ಶನಿಕಾಟದ ದಿನಗಳ ಕತ್ತಲನ್ನು ಉಪಯೋಗಿಸಿಕೊಂಡು ವರ್ಚಸ್ಸನ್ನು ಕಡಿಮೆ ಮಾಡಿದ್ದಾನೆ. ಯಾರಿಗೆ? ಮೀನರಾಶಿಯವರಿಗೆ. ಹಾಗೂ ಆ ವರ್ಚಸ್ಸು ಕಡಿಮೆಯಾಗಿದ್ದರ ಒಂದು ವಿಚಾರವನ್ನು ಯಾವಾಗ ಅದನ್ನು ಈಗ ಅದರ ಆ ವರ್ಚಸ್ಸು ಹೇಗೆ ಕಡಿಮೆ ಆಯಿತು ಅನ್ನುವಂಥದ್ದನ್ನು ಗ್ರಹಿಸಿಕೊಂಡ್ರೆ ಅದಕ್ಕೆ ಬೇಕಾದಂಥ ಕಾರಣಗಳು ಈಗ ಸಿಗತ್ತೆ. ಯಾಕೆಂದರೆ ಈಗ ನಷ್ಟದ ಮನೆಗೆ ಬಂದಿದ್ದಾನೆ. ಕೆಲವೊಂದು ಸಲ ಏನಾಗುತ್ತೆ, ನಾವು ಯಾವುದೋ ಒಂದು ಕೆಲವು ಕೆಲಸಗಳನ್ನು ನಡೆಸ್ತಾ ಇರ್ತೇವೆ, ಆಗ ಏಟುಗಳು ಬೀಳ್ತವೆ. ಆದರೆ ಸಕ್ಸಸ್ಸಿನಲ್ಲಿ ನಾವು ಇದ್ದಂಥ ಸಂದರ್ಭದಲ್ಲಿ ಸರ್ರನೆ ಬಿದ್ದ ಯಾವುದೋ ಒಂದು ಏಟು ನಾವು ತಿಳಿದುಕೊಳ್ತೇವೆ ನಾವು ಅದನ್ನು ನಿಯಂತ್ರಿಸಬಹುದು ಅಂತ. ಆದರೆ ಅದು ನಿಯಂತ್ರಣಕ್ಕೆ ಬರೋದಕ್ಕೆ ಸಾಧ್ಯವಾಗದೇ ಹೋದಂತಹ ದೊಡ್ಡ ಏಟು ಅನ್ನುವಂಥದ್ದು ಆನಂತರದಲ್ಲಿ ನಮಗೆ ತಿಳಿಯುತ್ತೆ. ಈಗ ನಾವು ಒಂದು 10 ಕೋಟಿ ರೂಪಾಯಿಗಳ ಒಂದು ಬಿಸ್ನೆಸ್ಸನ್ನು ಮಾಡ್ತಾಯಿದ್ದೇವೆ. ಸರ್ರನೆ ಒಂದು 5 ಕೋಟಿ ಏಟು ಬಿದ್ದುಬಿಟ್ಟಿದೆ. ಆದರೆ ನಾವು ಆ ಹಿಂದಿನ ದಿನಗಳಲ್ಲಿ ಏನಿದೆ 2 ಕೋಟಿಯನ್ನು ಹಾಕಿ 10 ಕೋಟಿಯನ್ನು ನಿರ್ಮಾಣ ಮಾಡಿದಂಥ ಒಂದು ಒಳ್ಳೆಯ ಕ್ಷಣಗಳಿದ್ದಿದ್ದರಿಂದ ನಾವು ತಿಳಿದುಕೊಳ್ತೇವೆ ಈ 5 ಕೋಟಿಯನ್ನು ನಾವು ನಿಭಾಯಿಸಬಹುದು ಅಂತ. ಹಾಗಾಗಿ ಆ 2.5 ವರ್ಷಗಳನ್ನು ಆ ರೀತಿಯಲ್ಲಿ ಈಗ ನಿರ್ಣಯಿಸಿಕೊಂಡಂತಹ ಮೀನರಾಶಿಯವರು ಈ ರಾಹುವಿನ ದುಷ್ಟ ಕಾರಣಗಳಿಗಾಗಿ ಇಲ್ಲ, ಇದನ್ನು ನಮ್ಮ ನಿಯಂತ್ರಣದಲ್ಲಿ ತರೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಸ್ಥಿತಿಗತಿಗಳನ್ನು ಎದುರಿಸಬಹುದು. ಆಗ ಏನಾಗುತ್ತೆ, ಈಗ ನಾನು ಯಾರ ಹತ್ರ ಒಂದು ಹಣವನ್ನು ಒಂದಿಷ್ಟನ್ನು ತಂದಿರ್ತೇನೆ ನನ್ನ ವ್ಯಾಪಾರಕ್ಕೆ ಅಂತ. ಆದರೆ ಹೇಳಿದ ಸಂದರ್ಭದಲ್ಲಿ ಆ ಹಣವನ್ನು ತಿರುಗಿ ಕೊಡೋದಕ್ಕೆ ಸಾಧ್ಯವಾಗದೇ ಹೋದಂಥ ಕಂಡೀಷನ್ಸ್ ನಿರ್ಮಾಣ ಆಗುತ್ತೆ. ಹಾಗೆ ಆದಾಗ ಏನಾಗುತ್ತೆ, ನನ್ನ ಕ್ರೆಡಿಬಿಲಿಟಿ ಕಮ್ಸ್ ಡೌನ್. ಈ ಕ್ರೆಡಿಬಿಲಿಟಿಯನ್ನು ಹಾಳು ಮಾಡುವಂಥ ದುಷ್ಟತನವನ್ನು ಈಗ ರಾಹು ತೋರಿಸ್ತಾನೆ. ಆ ರಾಹು ಅದನ್ನು ತೋರಿಸುವಂಥ ಒಂದು ಅದಕ್ಕೆ ಬೇಕಾದಂಥ ವಿಷವನ್ನು ಶನೈಶ್ಚರನಿಗೆ ತುಂಬಿದವನು ಅವನೇ. ಆ ಶನೈಶ್ಚರನ ವಿಷಕ್ಕೆ ತುಂಬಿದಂತಹ ಒಂದು ವಿಚಾರಕ್ಕೆ ಇನ್ನಿಷ್ಟು ರೀತಿಯ ಸಂಘರ್ಷವನ್ನು ತುಂಬಿದಂಥ ಚಂದ್ರನ ಬಲವೂ ಅಲ್ಲಿ ಸೇರಿಕೊಂಡಿರುತ್ತೆ. ಯಾಕೆಂದರೆ ಶನಿಕಾಟದ ದಿನಗಳಲ್ಲಿ ಶನೈಶ್ಚರನ ಒಂದು ಸ್ಥಿಮಿತತೆ ಒಂದು ಬ್ಯಾಲೆನ್ಸನ್ನು ಹಾಳು ಮಾಡುವಂಥವನು ಚಂದ್ರನೂ ಆಗಿರೋದ್ರಿಂದ ನಾನು ಎಲ್ಲವನ್ನೂ ಮಾಡಬಲ್ಲೆ ಅನ್ನುವಂತಹ ಒಂದು ಓವರ್ ಕಾನ್ಫಿಡೆನ್ಸಿಂದ, ಅದು ಓವರ್ ಕಾನ್ಫಿಡೆನ್ಸ್ ಅಲ್ಲ ಆ ಟೈಮ್ನಲ್ಲಿ, ಆದರೆ ಅದು ಓವರ್ ಕಾನ್ಫಿಡೆನ್ಸ್ ಆಯಿತು ಅನ್ನುವಂಥದ್ದು ಆಮೇಲೆ ತಿಳಿಯುತ್ತೆ. ಅದನ್ನು ಮಾಡುವಂಥ ದುಷ್ಟತನವನ್ನು ಈಗ ಏನು ರಾಹು ಮಾಡ್ತಾನೆ. ಹಾಗಾಗಿ ಗುರುಬಲ ಇದ್ದಾಗ ಏನಾಗುತ್ತೆ, ರಾಹು ಎಷ್ಟೇ ತೀವ್ರತಮವಾದಂತಹ ದುಷ್ಟತನವನ್ನು ತೋರಿಸ್ತೇನೆ ಅನ್ನುವಂಥದ್ದು ಶತಸಿದ್ಧವಾದರೂ ಕೂಡ ಯಾವುದೋ ಒಂದು ಮಾಯಕದಿಂದ ತಪ್ಪಿಸಬಹುದಾದಂಥ ಕೆಲವು ಸಂದರ್ಭಗಳನ್ನು ಗುರುಬಲ ಇದ್ದರೆ ಮೀನರಾಶಿಯವರು ಹೊಂದಬಹುದಿತ್ತು. ಆದರೆ ಗುರುಬಲವನ್ನು ಹೊಂದಿರದೇ ಹೋದಂತಹ ದಿನ ಇದಾಗಿರೋದ್ರಿಂದ ರಾಹು ಕೊಡುವಂಥ ಏಟು, ಶನೈಶ್ಚರ ಕೊಟ್ಟಿರಬಹುದಾದಂಥ ಏಟು, ಚಂದ್ರ ಇನ್ನಿಷ್ಟು ಅದನ್ನು ದಾರುಣ ಸ್ಥಿತಿಗೆ ತಲುಪಿಸುವಂಥ ರೀತಿಯ ಆ ಬೆಂಕಿಯನ್ನು ನಿರ್ಮಾಣ ಮಾಡುವಂಥ ಸ್ಥಿತಿಗತಿಗಳು, ಇವೆಲ್ಲವನ್ನು ಗ್ರಹಿಸಿಕೊಂಡಾಗ ಮೀನರಾಶಿಯವರು ಸ್ವಲ್ಪ ಇನ್ನಿಷ್ಟು ಅಂದರೆ ಈಗ ಏನನ್ನು ಅವರು ಎದುರಿಸಿದ್ದಾರೆಯೋ ಅದನ್ನು ಮೀರಿದಂಥ ಒಂದು ಡಾರ್ಕರ್ ಡೇಸ್ ಈಗ ಇರೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾದರೆ ಈ ಒಂದು ಕತ್ತಲಿನ ಸಂದರ್ಭದಲ್ಲೂ ಒಂದು ಬೆಳ್ಳಿಯ ರೇಖೆ, ಮಿಂಚಿನ ರೇಖೆ ಯಾವುದು ಅಂತಂದರೆ, ಇವರಿಗೆ ಅನುಕೂಲಕರವಾದಂತಹ ರೀತಿಯಲ್ಲಿ ಮಂಗಳನ ಯಾವುದಾದ್ರೂ ಒಂದು ಕಾಲಘಟ್ಟ ಇವರ ಜಾತಕದಲ್ಲಿ, ಮೂಲ ಜಾತಕದಲ್ಲಿ ಇದೆ ಅನ್ನುವಂಥದ್ದಾದರೆ, ಅಥವಾ ಸೂರ್ಯನ ಕಾಲಘಟ್ಟ ಈ ಸಂದರ್ಭದಲ್ಲಿ ಒಳ್ಳೆಯದಾದಂಥ ರೀತಿಯಲ್ಲಿ ಇದೆ ಅಂತಾದರೆ,
ನಾನು ಮೋದಿಯವರ ಬಗ್ಗೆ ಹೇಳಿದೆ. ಶನಿ ಕಾಟದ ಸಂದರ್ಭದಲ್ಲಿಯೂ ಅವರು ಬಹಳ ಅದ್ಭುತವಾದಂಥ ಯಶಸ್ಸನ್ನು ಅವರು ಸಂಪಾದಿಸಿದರು. ಹಾಗಾದರೆ ಆ ಕಾಲಘಟ್ಟದಲ್ಲಿ ಶನಿ ಕಾಟ ಇದ್ದರೂ ಅದನ್ನು ತೊಡೆದು ಹಾಕುವಂಥ ಒಂದು ಸ್ಥಿತಿಗತಿಗಳು ಹೇಗೆ ಸಿಕ್ತು ಅಂತಂದರೆ, ಆ ಸಂದರ್ಭದ ಒಳ್ಳೆಯ ದಶಾ ಸಂದರ್ಭ, ಚಂದ್ರನ ದಶಾ ಸಂದರ್ಭವೋ ಕುಜನ ದಶಾ ಸಂದರ್ಭವೋ ಅವರಿಗೆ ಸಿಕ್ಕಿದ್ರಿಂದ ಅದನ್ನು ಅವರು ಸಾಧ್ಯ ಮಾಡಿಕೊಂಡ್ರು. ಹಾಗೆ ಇವರಿಗೂ ಕೂಡ ಅದ್ಭುತವಾದಂತಹ ಮಂಗಳನ ಕಾಲಘಟ್ಟದ ಸಂದರ್ಭ, ಸೂರ್ಯನ ಕಾಲಘಟ್ಟದ ಸಂದರ್ಭ ಒಳಿತಿನ ರೀತಿಯಲ್ಲಿ ಹೋಗ್ತಾ ಇದೆ ಅಂತಾದರೂ ಕೂಡ ಅನೇಕ ರೀತಿಯ ಎಡರು ತೊಡರುಗಳ ನಡುವೆಯೂ ಸಕ್ಸಸ್ಸನ್ನು ಹೊಂದಬಹುದಾದಂತಹ ಶಕ್ತಿಯನ್ನು ಸೂರ್ಯನ ಮೂಲಕವಾಗಿ, ಮಂಗಳನ ಮೂಲಕವಾಗಿ ಹೊಂದಲಿಕ್ಕೆ ಇವರಿಗೆ ಸಾಧ್ಯತೆ ಇರುತ್ತೆ. ಆದರೆ ಆ ಜಾತಕವನ್ನು ಸರಿಯಾದ ಪರಿಶೀಲನೆಯೊಂದಿಗೆ ಅದನ್ನು ನಿರ್ಧರಿಸಬೇಕು. ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಎಷ್ಟೇ ರೀತಿಯಲ್ಲಿ ನಾವು ಈ ಒಂದು ಕಾಲಘಟ್ಟದ ಸಂದರ್ಭಕ್ಕೆ ಬೇಕಾದಂಥ ರಾಶಿ ಭವಿಷ್ಯವನ್ನು ಹೇಳಿದರೂ ಕೂಡ ಆ ರಾಶಿ ಭವಿಷ್ಯದ ಲಕ್ಷಣಗಳ ಮೇಲಿಂದಲೇ ಎಲ್ಲವನ್ನೂ ನಿರ್ಧರಿಸುವಂತಹ ಒಂದು ವಿಚಾರಕ್ಕೆ ನಾವು ಬದ್ಧರಾಗಬಾರ್ದು. ಮೂಲ ಜಾತಕದಲ್ಲಿ ಯಾವ ರೀತಿಯಲ್ಲಿ ಕೆಟ್ಟದಾದಂತಹ ಒಂದು ಫಲ ಇರುವಂತಹ ಸಂದರ್ಭದಲ್ಲಿಯೂ ಆ ಕೆಟ್ಟ ಫಲವೇ ಒಳಿತನ್ನು ನಿರ್ಮಾಣ ಮಾಡಬಹುದಾದಂಥ ಪರಿವರ್ತನೆಯನ್ನು ಅದು ಹೊಂದುತ್ತದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು. ಹಾಗಾಗಿ ಅನೇಕ ರೀತಿಯ ಕತ್ತಲಿನ ದಾರುಣ ವಿವಂಚನೆಯ ಕ್ಷಣಗಳು ಇದ್ದಿರುವಂಥದ್ದು ಹೌದಾದರೂ, ಗುರುಬಲದ ಒಂದು ಬೆಂಬಲ ಇರದೇ ಹೋದಂಥದ್ದು ಹೌದಾದರೂ, ಮಂಗಳನ ಮೂಲಕವಾಗಿಯೋ ಸೂರ್ಯನ ಮೂಲಕವಾಗಿಯೋ ಸೂರ್ಯ ಒಬ್ಬ ಅದ್ಭುತವಾಗಿ ನಮ್ಮ ಬೆಂಬಲಕ್ಕೆ ಬಂದ ಅಂತಾದರೆ ಅದ್ಭುತವಾದಂತಹ ಒಂದು ಅಧಿಕಾರದ ಯೋಗವನ್ನು ಕೂಡ ಪಡ್ಕೊಳ್ಬೋದು. ಯಾಕೆಂದರೆ ಈ ಕಷ್ಟಗಳು ಅಂತ ಏನಿದೆ, ನಾವು ಕ್ಲಿಷ್ಟತೆ ಅಂತ ಏನು ಹೇಳ್ತೀವಿ, ನಮಗೆ ಪ್ರಮೋಷನ್ ಆದಾಗ ಒಂದು ಸಂತೋಷ ಇರುತ್ತೆ, ಪ್ರಮೋಷನ್ ಆಯಿತು ಅಂತ. ಆದರೆ ಪ್ರಮೋಷನ್ ಆಗಿ ಅಲ್ಲಿ ನಾವು ನಿರ್ವಹಿಸಬೇಕಾದ ಜವಾಬ್ದಾರಿಗಳಿದೆಯಲ್ಲ, ಆಗ ಕೆಲವು ಕ್ಲಿಷ್ಟತೆಗಳನ್ನು ನಾವು ಎದುರಿಸ್ತೇವೆ. ಹಾಗಾಗಿ ಶನಿಕಾಟದ ಸಂದರ್ಭದಲ್ಲಿ ಬಂದಂತಹ ಕೆಲವು ಪ್ರಮೋಷನ್ಗಳು ನಮ್ಮನ್ನು ನಾಳೆ ತೊಡಕಿಗೆ ಸಿಲುಕಿಸಬಹುದಾದಂತಹ ಒಂದು ಕಾಲಘಟ್ಟಕ್ಕೆ ನಮ್ಮನ್ನು ತಳ್ಳಲಿಕ್ಕೆ ಆ ಪ್ರಮೋಷನ್ಸ್ಗಳು ಸಿಗಬಹುದಾಗಿದೆ. ಈಗ ನಾನೊಬ್ಬ ಯಾವುದೋ ಒಂದು ದೊಡ್ಡ ಬ್ರ್ಯಾಂಚಿನ ಮ್ಯಾನೇಜರ್ ಆಗಿ ಹೋಗ್ತೇನೆ, ನನಗೊಂದು ಪ್ರಮೋಷನ್ ಬರುತ್ತೆ. ಆದರೆ ಆ ಬ್ರ್ಯಾಂಚ್ನಲ್ಲಿ ನಾನು ಮಾಡಬೇಕಾದಂಥದ್ದು, ಆ ಬ್ರ್ಯಾಂಚಿನ ಆ ದೊಡ್ಡದಾದಂಥ ಬ್ರ್ಯಾಂಚಿನ ಒಂದು ವ್ಯವಸ್ಥಾಪಕ ಒಂದು ಪ್ರಮೋಷನ್ ನನಗೆ ಸಿಕ್ಕಿದ್ರೂ ಕೂಡ ಅಲ್ಲಿ ಇರುವಂತಹ ಕೆಲವು ಸಾಲ ವಸೂಲಿ ಮಾಡಬೇಕಾದಂತಹ ಜವಾಬ್ದಾರಿ, ಅಥವಾ ಅನೇಕ ರೀತಿಯ ಸಂದಿಗ್ಧ ಸ್ಥಿತಿಯಲ್ಲಿ ಇರಬಹುದಾದಂಥ ಲಾಭದ ಪ್ರಮಾಣದಲ್ಲಿ ಆ ಬ್ರ್ಯಾಂಚ್ ಏನೋ ಒಂದು ತೊಡಕುಗಳನ್ನು ಎದುರಿಸ್ತಾ ಇದೆ ಅಂತಾದರೆ ಅವುಗಳನ್ನೆಲ್ಲ ನಾನು ಅದನ್ನು ಪರಿವರ್ತಿಸಿ ಒಳ್ಳೆಯದಕ್ಕೆ ಅದನ್ನು ಮುಂದೂಡಿಕೊಂಡು ಹೋಗ್ತೇನೆ ಅಂತ ಹೇಳುವಂಥದ್ದಾದರೆ ದೊಡ್ಡ ಪರಿಶ್ರಮ ನನಗೆ ಬೀಳುತ್ತೆ. ನಾನು ಆಗ ನನ್ನ ಸ್ಟಾಫನ್ನು ದೊಡ್ಡ ರೀತಿಯಲ್ಲಿ ನಾನು ಮೋಟಿವೇಟ್ ಮಾಡಬೇಕಾಗತ್ತೆ. ನನ್ನ ಅನೇಕ ರೀತಿಯ ಕೆಳ ಅಧಿಕಾರಿಗಳನ್ನು ಅನೇಕ ರೀತಿಯಲ್ಲಿ ಅವರಿಂದ ನಾನು ಕೆಲಸವನ್ನು ಪಡ್ಕೊಳ್ಬೇಕಾಗತ್ತೆ. ನಮ್ಮ ಸಬಾರ್ಡಿನೇಟ್ಸಿಂದ ಕೆಲಸ ಪಡಿಸ್ಕೊಳ್ಳೋದು ಇಟ್ ಈಸ್ ಎನ್ ಆರ್ಟ್, ಅದನ್ನು ನಾನು ಪ್ರದರ್ಶಿಸಬೇಕಾಗತ್ತೆ. ಆದರೆ ಅದನ್ನು ಪ್ರದರ್ಶಿಸಿದಾಗ ಏನಾಗುತ್ತೆ, ನಾವು ಆಫೀಸ್ನಲ್ಲಿ ಅದನ್ನು ಮಾಡಬಹುದು, ಆದರೆ ಆಫೀಸಿನ ಸಂದರ್ಭದಲ್ಲಿ ಹೈರಾಣಾಗಿ ಮನೆಗೆ ಬಂದಾಗ ಮನೆಯಲ್ಲಿ ವಿರುದ್ಧವಾದಂಥ ಸ್ಥಿತಿ, ನಿಮ್ಮ ಆಫೀಸಿನ ತೊಂದರೆಗಳು ಯಾವಾಗಲೂ ಇರುವಂಥದ್ದೇ, ಅದನ್ನು ಇಲ್ಲಿ ನೀವು ತರಬೇಡಿ. ನಿಮ್ಮ ಆಫೀಸಿನ ತೊಂದರೆಗಳನ್ನು ಅಲ್ಲಿ ನಮ್ಮನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾದಂಥ ಜೀವಗಳಿಲ್ಲ ಅಂತಾದರೆ ಅಲ್ಲಿಯೂ ಮತ್ತೆ ಕಷ್ಟ ಬರುತ್ತೆ. ಹಾಗಾಗಿ ಈ ಕಷ್ಟದ ಸಂದರ್ಭಗಳು ಪ್ರಮೋಷನ್ನೊಂದಿಗೆ ಅದು ಕಡಿಮೆ ಆಗೋದಿಲ್ಲ, ಪ್ರಮೋಷನ್ನೊಂದಿಗೆ ಇನ್ನಿಷ್ಟು ಜಾಸ್ತಿ ಆಗುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಳ್ಳೆಯದು ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನು ಮೀನರಾಶಿಯವರು ಯೋಚಿಸಬೇಕಾಗಿಲ್ಲ. ಪರಿಪೂರ್ಣವಾದಂತಹ ಮಂಗಳನ ಮೂಲಕವಾಗಿ, ಸೂರ್ಯನ ಮೂಲಕವಾಗಿ ಅನೇಕ ಒಳಿತುಗಳಿರ್ತವೆ. ಆದರೆ ಆ ಒಳಿತುಗಳು ಅನೇಕ ರೀತಿಯ ಆ ಒಂದು ಒತ್ತಡ ಅನ್ನುವಂಥದ್ದೇನಿದೆ ಅದನ್ನು ಗ್ರೌಂಡಿಂಗ್ ಮಾಡ್ಕೊಳ್ಬೇಕಾದಂಥ ಆತ್ಮಸ್ಥೈರ್ಯವನ್ನು ತೋರಿಸಬೇಕಾದಂಥದ್ದು ಆ ವ್ಯಕ್ತಿಯ ಜವಾಬ್ದಾರಿಯಾಗಿರುತ್ತೆ. ಇದನ್ನು ನಿರ್ವಹಿಸಿದಲ್ಲಿ ಖಂಡಿತವಾಗಿ ಮೀನರಾಶಿಯವರು ಕೂಡ ಒಳಿತನ್ನು ಸಂಪಾದಿಸೋದಕ್ಕೆ ಅನುಕೂಲಕರವಾದ ಕ್ಷಣಗಳು ಇರ್ತವೆ, ಗೆಲ್ಲಬಹುದು. ಮಿಥುನ ರಾಶಿಗೆ ಗುರುವಿನ ಸ್ಥಾನ ಪಲ್ಲಟದಿಂದ ದ್ವಾದಶ ರಾಶಿಗಳ ಮೇಲೆ ಯಾವ್ಯಾವ ರೀತಿ ಪರಿಣಾಮ ಉಂಟಾಗಲಿದೆ, ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಗುರೂಜಿ. ಧನ್ಯವಾದ ನಿಮಗೆ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.